exercise 10.2 fourth question. Okay, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. Prove that the tangent drawn at the end of a diameter of a circle are parallel. Okay, so ಇದಕ್ಕೆ ಏನ್ ಮಾಡೋಣ, ಫಸ್ಟ್ ಒಂದು ಸರ್ಕಲ್ ತಗೊಂಡ್ಬಿಡೋಣ. Okay, okay, ಈ ಸರ್ಕಲ್ ಇಲ್ಲಿ ತಗೊಂಡ್ವಿ. ಈಗ ಆ ಕ್ವಶನ್ ತಕ್ಕಂಗೆ ಡಯಾಗ್ರಾಮ್ ಹಾಕೋಣ. ಓಕೆ, ಅವ್ರು ಏನ್ ಕೊಡಿದ್ರೆ ದ ಟ್ಯಾಂಜೆಂಟ್ಸ್ ಡ್ರಾನ್ ಎಟ್ ಎಂಡ್ ಆಫ್ ದ ಡಯಾಮೀಟರ್. ಫಸ್ಟ್ ಈಗ ಡಯಾಮೀಟರ್ ಬರೆದ್ಬಿಡ್ತೀನಿ. ಇದು ಸೆಂಟರ್ ಅನ್ಕೊಂಡ್ರೆ ಇದಕ್ಕೊಂದು ಸ್ಟ್ರೈಟ್ ಲೈನ್ ಜಾಯಿನ್ ಮಾಡಿದ್ರೆ ಏನಾಗುತ್ತೆ, ಅದು ಡಯಾಮೀಟರ್ ಆಗುತ್ತೆ. ಓಕೆ, ಇದು ಎ ಬಿ ನ ಡಯಾಮೀಟರ್ ಅಂತ ಅನ್ಕೋತೀನಿ. ಓಕೆ, ಈಗ ಅವ್ರು ಏನ್ ಕೇಳ್ತಾರೆ, ಟ್ಯಾಂಜೆಂಟ್ ನ ಡಯಾಮೀಟರ್ ಎಂಡ್ ಹತ್ರ ಆಗ್ಬೇಕು. ಓಕೆ, ಸೊ ಇಲ್ಲೊಂದು ಟ್ಯಾಂಜೆಂಟ್ ಆಗ್ಬೇಕು, ಆಮೇಲೆ ಈ ಎಂಡ್ ಹತ್ರ ಒಂದು ಟ್ಯಾಂಜೆಂಟ್ ಆಗುತ್ತೆ. ಓಕೆ, ಸೊ ಟ್ಯಾಂಜೆಂಟ್ ಹಾಕಿನಿ. ಇದನ್ನ ನಾವು ಪಿ ಕ್ಯೂ ಅಂತ ಕರೆಯೋಣ, ಇದನ್ನ ಆರ್ ಎಸ್ ಅಂತ ಕರೆಯೋಣ. ಓಕೆ, ಸೊ ಈಗ ಏನ್ ಹಾಕಿದೀವೋ ಅದನ್ನ ಲೈಕ್ ಕ್ಯೂ ಅನ್ನ ಬರೆಯೋಣ. ಓಕೆ, ಸೊ ಈಗ ಏನ್ ಹಾಕಿದ್ವಿ ನಾವು ಡಯಾಗ್ರಾಮ್, ಅದನ್ನ ನೀಟಾಗಿ ಬರೆಯೋಣ. ಓಕೆ, ಕನ್ಸಿಡರ್ ಎ ಸರ್ಕಲ್ with center O. ಆಮೇಲೆ let AB be the diameter of the circle. ಓಕೆ, ಈಗೇನು ಒಂದು ಸರ್ಕಲ್ ವಿತ್ ಸೆಂಟರ್ O, AB ಬಂದು ಡಯಾಮೀಟರ್, ಆಮೇಲೆ PQ RS ಟ್ಯಾಂಜೆಂಟ್. ಓಕೆ, PQ and RS are tangents at point of contact ಬರಿಬೇಕು. ಓಕೆ, at point of contact ಎಲ್ಲೆಲ್ಲಿದೆ, ಒಂದು ಎ ಹತ್ರ ಇದೆ, ಇನ್ನೊಂದು ಬಿ ಹತ್ರ ಇದೆ. ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಎ ಅಂಡ್ ಬಿ ರೆಸ್ಪೆಕ್ಟಿವ್ಲಿ. ಓಕೆ, ನಾವ್ ಇಲ್ಲಿ ವರ್ಡ್ ರೆಸ್ಪೆಕ್ಟಿವ್ಲಿ ಏನಕ್ಕೆ ಬರಿತೀವಿ ಅಂದ್ರೆ, ಇದ್ರ ಅರ್ಥ ಏನಂತಂದ್ರೆ, ಫಸ್ಟ್ ಪಿ ಕ್ಯೂ ಬರ್ದೀವಿ ತಾನೆ, ಪಿ ಕ್ಯೂಗೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಎ ಇದ್ದಂಗೆ. ಪಿ ಕ್ಯೂಗೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಎ ಅಂದ್ರೆ ಇಲ್ಲಿ ಫಸ್ಟ್ ಬರ್ದಿದ್ದು ಫಸ್ಟ್, ಆಮೇಲೆ ಸೆಕೆಂಡ್ ಬರ್ದಿದ್ದಕ್ಕೆ ಸೆಕೆಂಡ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಸೆಕೆಂಡ್ ಏನು, ಆರ್ ಎಸ್ ಬರ್ದಿವಿ. ಓಕೆ, ಆರ್ ಎಸ್ ಗೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಏನು, ಬಿ. ಸೊ ಆರ್ ಎಸ್ ಗೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಬಿ, ಪಿ ಕ್ಯೂಗೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಎ ಅಂತ ಬರ್ದಂಗೆ. ಓಕೆ, ಈಗ ನೆಕ್ಸ್ಟ್ ಗಿವನ್ ಆಯ್ತು. ಈಗ ಟು ಪ್ರೂವ್ ಏನ್ ಮಾಡ್ಬೇಕು ನೋಡ್ರಿ. ಟು ಪ್ರೂವ್ ಏನ್ ಕೇಳಿದವನು, ಸ್ಟೇಟ್ಮೆಂಟ್ ನೋಡ್ರಿ. ಪ್ರೂವ್ ದಟ್ ದ ಟ್ಯಾಂಜೆಂಟ್ ಡ್ರಾನ್ ಎಟ್ ದ ಎಂಡ್ ಆಫ್ ದ ಡಯಾಮೀಟರ್ ಆಫ್ ಎ ಸರ್ಕಲ್ ಆರ್ ಪ್ಯಾರಲಲ್. ನೀವು ಎರಡು ಟ್ಯಾಂಜೆಂಟ್ ಪ್ಯಾರಲಲ್ ಅಂತ ತೋರಿಸ್ಬೇಕು. ಪ್ರೂವ್ ಏನು, ಪಿ ಕ್ಯೂ ಪ್ಯಾರಲಲ್ ಟು ಆರ್ ಎಸ್ ಅಂತ ತೋರಿಸ್ಬೇಕು. ಓಕೆನಾ? ಸೊ ಈ ಪ್ರೂಫ್ ಏನಂತ ನೋಡಕ್ಕಿಂತ ಮುಂಚೆ ನೀವೇ ನೋಡ್ರಿ, ಇದೇನಿದು ರೇಡಿಯಸ್. ಓಕೆ, ಓ ಎ ಬಂದು ರೇಡಿಯಸ್. ರೇಡಿಯಸ್ ಮತ್ತೆ ಟ್ಯಾಂಜೆಂಟ್ ಮತ್ತೆ ಆಂಗಲ್ ಎಷ್ಟಿರುತ್ತೆ, 90 ಡಿಗ್ರಿ. ಇದು ರೇಡಿಯಸ್, ಇದು ಟ್ಯಾಂಜೆಂಟ್, ಇವರಿಬ್ಬರು ಮತ್ತೆ ಆಂಗಲ್ 90 ಡಿಗ್ರಿ. ನೋಡ್ರಿ ಇಲ್ಲಿ, ಇದು ರೇಡಿಯಸ್, ಇದು ಕೂಡ ಟ್ಯಾಂಜೆಂಟ್. ಇವರಿಬ್ಬರು ಮತ್ತೆ ಆಂಗಲ್ 90 ಡಿಗ್ರಿ. ಇದು ರೇಡಿಯಸ್, ಇದು ಟ್ಯಾಂಜೆಂಟ್, ಆಂಗಲ್ ಎಷ್ಟಿರುತ್ತೆ, 90 ಡಿಗ್ರಿ ಇರುತ್ತೆ. ಈಗ ನೀವು ನೋಡ್ರೆ 4 ಆಂಗಲ್ ಏನಿದೆ, 90 ಡಿಗ್ರಿ ಇದೆ. ಅದನ್ನ ಇಲ್ಲಿ ಪ್ರೂಫ್ ನಲ್ಲಿ ಫಸ್ಟ್ ಬರ್ದ್ಬಿಡೋಣ. ಇಲ್ಲಿ ಫಸ್ಟ್ ಪ್ರೂಫ್. ಓಕೆ, ಯಾವ ಆಂಗಲ್ 90 ಡಿಗ್ರಿ ಅಂತ ಬರ್ದ್ಬಿಡೋಣ ಫಸ್ಟ್. ಈಗೇನಿದು ಒಂದೇನು ಓ ಎ ಪಿ, ಇಲ್ಲಿ ಬರಿತೀನಿ ಓ ಎ ಪಿ. ಇನ್ನೊಂದು ಆಂಗಲ್ ಏನು, ಓ ಎ ಪಿ, ಇನ್ನೊಂದು ಓ ಎ ಕ್ಯೂ. ಇಲ್ಲಿ ಓ ಬಿ ಆರ್, ಇನ್ನೊಂದು ಓ ಬಿ ಆರ್, ಇನ್ನೊಂದು ಓ ಬಿ ಎಸ್. ಎಲ್ಲವೂ ಏನು ಈಕ್ವಲ್ ಟು 90 ಡಿಗ್ರಿ. ಓಕೆ, ಇಲ್ಲಿ ಬರ್ದ್ವಿ. ಅದಕ್ಕೆ ರೀಸನ್ ಏನಂತ ಬರಿತೀನಿ. ಈ ರೀಸನ್ ಏನ್ ಬರಿಬೇಕು, ರೇಡಿಯಸ್ ಈಸ್ perpendicular to tangent at
ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಓಕೆ, ಇದು ಬಂದು ರೀಸನ್. ಓಕೆ, ಸೊ ಇದನ್ನ ಬೇಕಾದ್ರೆ ನೀವು ಇಲ್ಲಿ ಫುಲ್ ಆಗಿ ಇದು ರೀಸನ್ ಅಂತ ಬರಿಬೇಕು. ಓಕೆ, ಸೊ ಇದಿಷ್ಟು ನಾನು ಏನ್ ಮಾಡ್ತೀನಿ, ಇದನ್ನ ಈಕ್ವೇಶನ್ 1 ಅಂತ ಕರಿತೀನಿ. ಈಗ ನೀವೇ ನೋಡ್ರಿ, ಫ್ರಮ್ ಈಕ್ವೇಶನ್ 1 ಎಲ್ಲವೂ ಈಕ್ವಲ್ ಇದೆ ತಾನೆ, ಎಲ್ಲವೂ ಈಕ್ವಲ್ ಇದಾವೆ. ಸೊ ಏನ್ ಬರೆಯೋದು, ಆಂಗಲ್ ಓ ಎ ಪಿ ಇಸ್ ಈಕ್ವಲ್ ಟು ಆಂಗಲ್ ಓ ಎ ಕ್ಯೂ ಇಸ್ ಈಕ್ವಲ್ ಟು ಆಂಗಲ್ ಓ ಬಿ ಆರ್ ಇಸ್ ಈಕ್ವಲ್ ಟು ಆಂಗಲ್ ಓ ಬಿ ಎಸ್ ಇಸ್ ಈಕ್ವಲ್ ಟು 90 ಡಿಗ್ರಿ. ಹೌದಾ, ಎಲ್ಲವೂ 90 ಡಿಗ್ರಿ ಅಂತ ಗೊತ್ತಾಯ್ತು. ಆಮೇಲೆ ನಿಮ್ಗೆ ಏನ್ ಬೇಸಿಕ್ ಗೊತ್ತಿರ್ಬೇಕಂತಂದ್ರೆ, ನೀವೇ ನೋಡ್ರಿ, ಈಗ ಜೆಡ್ ಶೇಪ್ ಕಾಣ್ತಾ ಇದೆನಾ ಇಲ್ಲಿ, ನೀವು ನೋಡಿದ್ರೆ ಅಬ್ಸರ್ವ್ ಮಾಡಿದ್ರೆ, ಈ ಎಕ್ಸಾಂಪಲ್ ಅನ್ಕೋಣ, ಇದು ಪಿ ಎ, ಇದು ಬಿ ಎಸ್. ಓಕೆ, ನೀವ್ ಅನ್ಕೊಂಡ್ರೆ ಪಿ ಎ ಬಿ ಎಸ್ ತಗೊಂಡ್ರೆ ಇದು 90 ಡಿಗ್ರಿ ಇದೆ, ಇದು 90 ಡಿಗ್ರಿ ಇದೆ. ಜೆಡ್ ಶೇಪ್ ಇರೋ ಆಂಗಲ್ ಈಕ್ವಲ್ ಇದೆ ಅಂತಂದ್ರೆ, ಓಕೆ, ಜೆಡ್ ಶೇಪ್ ಇರೋ ಆಂಗಲ್ ಈಕ್ವಲ್ ಇದೆ ಅಂತಂದ್ರೆ ಅದು ನಥಿಂಗ್ ಬಟ್ ಈಗ ಎಕ್ಸ್ಟೆಂಡ್ ಮಾಡಿದ್ರು ಕೂಡ ಏನಾಗುತ್ತೆ, ಅದು ಇದು ಪಿ ಕ್ಯೂ ಆಗುತ್ತೆ, ಇದು ಬಂದು ಆರ್ ಎಸ್ ಆಗುತ್ತೆ. ನೀವು ನೋಡಿದ್ರೆ ಜೆಡ್ ಶೇಪ್ ಇರೋ ಆಂಗಲ್ ಈಕ್ವಲ್ ಇದೆ ಅಂತಂದ್ರೆ ಇವ್ರ ಎರಡು ಲೈನು ಪ್ಯಾರಲಲ್ ಅಂತ ಬರೆದು ಬಿಡ್ಬೋದು. ಸೊ ಜೆಡ್ ಶೇಪ್ ಇರೋ ಆಂಗಲ್ ಅನ್ನ ಏನಂತ ಕರಿತೀವಿ, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂತ ಕರಿತೀವಿ. ಓಕೆ, ಈ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಈಕ್ವಲ್ ಇದ್ರೆ ಇವ್ರಿಬ್ರು ಪ್ಯಾರಲಲ್ ಅಂತ ಬರೆದು ಬಿಡ್ಬೋದು. ಓಕೆ, ಸೊ ಇಲ್ಲಿ ಅದನ್ನೇ ಸ್ಟೇಟ್ಮೆಂಟ್ ಆಗಿ ಬರೆಯೋಣ. ಇಲ್ಲಿ ಏನ್ ಬರೆಯೋಣ, ಇಲ್ಲಿ ಸಿನ್ಸ್ alternate interior angles are equal. ಓಕೆ, ಸೊ ಬ್ರಾಕೆಟ್ ನಾಗ ಬೇಕಿದ್ರೆ ನೀವು ಬರೀರಿ ಅವು ಯಾವ ಆಂಗಲ್ ಅಂತ. ಸೊ ಅವು ಯಾವ ಆಂಗಲ್, ಒಂದ್ ಬಂದ್ಬಿಟ್ಟು ಏನಿದೆ ಪಿ, ಇಲ್ಲಿ ಓ ತಗೊಂಡ್ರೆ, ಓಕೆ, ಒಂದ್ ಬಂದು ಓ ಎ ಪಿ, ಇನ್ನೊಂದ್ ಬಂದ್ಬಿಟ್ಟು ಓ ಬಿ ಎಸ್. ಓಕೆ, ಸೊ ಅದನ್ನ ಬರೆಯೋಣ ಬೇಕಿರೋ ಒಂದು, ಸುಮ್ಮನೆ ಅವರಿಗೆ ರೆಫರೆನ್ಸ್ ಇಲ್ಲ ಅಂತ. ಒಂದೇನು ಓ ಎ ಪಿ ಇಸ್ ಈಕ್ವಲ್ ಟು ಓ ಬಿ ಎಸ್, ಇವರಿಬ್ರು ಈಕ್ವಲ್ ಇರೋದ್ರಿಂದ ನಾವೇನ್ ಬರೀಬಹುದು, ಸಿನ್ಸ್ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆರ್ ಈಕ್ವಲ್, ವಿ ಕ್ಯಾನ್ ಸೇ ದಟ್ ಪಿ ಕ್ಯೂ ಪ್ಯಾರಲಲ್ ಟು ಆರ್ ಎಸ್. ಓಕೆ, ಸೊ ನಾವ್ ಇದನ್ನೇ ತಾನೇ ಪ್ರೂವ್ ಮಾಡ್ಬೇಕಾಗಿತ್ತು. ನೀವು ನೋಡಿದ್ರೆ ಇಲ್ಲಿ ಏನ್ ಪ್ರೂವ್ ಮಾಡ್ಬೇಕಾಯ್ತು, ಪಿ ಕ್ಯೂ ಇಸ್ ಈಕ್ವಲ್ ಟು ಪ್ಯಾರಲಲ್ ಟು ಆರ್ ಎಸ್ ಅಂತ ಪ್ರೂವ್ ಮಾಡ್ಬೇಕಾಯ್ತು. ಇದನ್ನ ನಾವು ಇಲ್ಲಿ ಪ್ರೂವ್ ಮಾಡಿ. ಓಕೆ, ಸೊ ಹೆನ್ಸ್ ಪ್ರೂವ್ಡ್ ಅಂತ ಬರ್ಬಿಟ್ರೆ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಈ ಸರ್ಕಲ್ ಲೆಸನ್ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ, ನೀವು ರೆಫರ್ ಮಾಡ್ರಿ. ಆಮೇಲೆ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ನಿಮಗೆ ಅಡ್ವಾಂಟೇಜ್ ಏನಂದ್ರೆ, ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ಇಲ್ಲಾಂದ್ರೆ ಲೈಕ್ ಏನಾದ್ರು ನೋಟ್ಸ್ ಕೊಟ್ಟರೆ ಅಪ್ಡೇಟ್ ನಿಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.